ರಾಜಲಕ್ಷ್ಮಿ, ನಿನ್ಗೊಂದ್ ವಿಷಯ ಗೊತ್ತಾ? ಏನೇ? ಇವತ್ತು ನಮ್ ಕಾಲೇಜಲ್ಲಿ ಹಾಲ್ ಟಿಕೆಟ್ ಕೊಡ್ತಿದಾರಂತೆ. ಹೌದಾ? ನಾನು ಏನ್ ಪ್ರಿಪೇರ್ ಆಗಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಓದಕ್ಕೆ ಟೈಮೇ ಸಾಕಾಗ್ತಿಲ್ಲ. ಮನೆಗ್ ಹೋದ್ರೆ ಸಿನಿಮಾನು ಸೀರಿಯಲ್ಲು, ಕಾಲೇಜಿಗೆ ಬಂದ್ರೆ ಪೆನ್ಸಿಲು ರಬ್ಬರು ಬೆಸ್ಟ್ ಫ್ರೆಂಡ್ಸು. ಕ್ಲಾಸ್ ಶುರು ಆಗ್ತಿದ್ದ ಹಾಗೆ ಬೆಲ್ ಹೊಡೆದ್ ಬಿಡ್ತಾರೆ. ಮತ್ತೆ ಎಕ್ಸಾಮ್ ಅಲ್ಲಿ ಬರೆಯಕ್ ನಿಂಗೇನು ಗೊತ್ತಿಲ್ವಾ? ಓಮ್ ಅಂತ ಬರೆಯಕ್ ಬರತ್ತೆ. ಪಾಸ್ ಮಾಡ್ತಾರಲ್ವಾ? ಹಾ ಪಾಸ್ ಮಾಡ್ತಾರೆ. ದೊಡ್ಡ 0 ಅಂತ ಬರ್ದು ನಿನ್ನ ಪಾಸ್ ಮಾಡ್ತಾರೆ. ಮತ್ತಿವಾಗ ಹೇಗೆ? ನೀನ್ ಪ್ರಿಪೇರ್ ಆಗಿದ್ಯಲ್ವಾ? ಏನು ಲೈಟ್ ಆಗಿ ಪ್ರಿಪೇರ್ ಆಗಿದ್ದೀನಿ. ಆದ್ರೆ ಕ್ವೆಶ್ಚನ್ ಪೇಪರ್ ಹೇಗಿರುತ್ತೆ ಅಂತ ಹೇಳಕ್ ಆಗಲ್ವಲ್ಲ. ಅಯ್ಯೋ, ನಾಳೆ ಎಕ್ಸಾಮ್ ಇದೆ ಅಂತ ನೆನ್ಸ್ಕೊಂಡ್ರೇನೆ ಇದೇನೋ ಬರ್ತಿದೆ ಕಣೆ. ಅಂದ್ಮೇಲೆ ಓದ್ಬೇಕು ಅಲ್ವಾ? ಓದ್ಕೊಂಡ್ರು ತಲೆಗೆ ಹತ್ತತಿಲ್ವೇ? ಬಟ್ಟೆ ಹೇಗ್ ಬದಲಾಯಿಸ್ತೀನೋ ಹಾಗೆ ಮರ್ತ ಹೋಗ್ತಿದೀನಿ. ಸರಿ ಬಾ, ಕ್ಲಾಸ್ ಟೈಮ್ ಆಗ್ತಿದೆ. ಛಾಯಾ, 1 ನಿಮಿಷ ಇರು, ನಾನ್ ಸರ್ ಹತ್ರ ಮಾತಾಡ್ಬೇಕು. ಈಗೇನ್ ಮಾತಾಡ್ತೀಯ? ಇರು. ರಾಜಿ, ಕೋಚ್ನ ಪ್ರೀತಿಸಿದ್ರೆ ತಪ್ಪು ಅಂತಂದ್ರಿ, ಮಾತಾಡ್ಸಿದ್ರೆ ತಪ್ಪು ಹೇಗಾಗುತ್ತೆ ಸರ್? ಒಬ್ಬ ಕೋಚ್ ಜೊತೆ ಫ್ರೆಂಡ್ಲಿ ಆಗಿ ಮಾತಾಡೋ ತಪ್ಪು. ನೀನೊಬ್ಳು ಪ್ಲೇಯರ್, ನಾನೊಬ್ಬ ಕೋಚ್. ಸುಮ್ಮನೆ ಮಾತಾಡೋಕೆ ನಮ್ಮ ಮಧ್ಯೆ ಏನಿರುತ್ತೆ? ಗ್ರೌಂಡಲ್ಲಿ ನಿನ್ಗೇನಾದ್ರೂ ಡೌಟ್ಸ್ ಬಂದ್ರೆ ಕೇಳು, ನಾನು ಹೇಳ್ತೀನಿ. ಹಾಕಿ ಆಡಕ್ ಬರಲ್ಲ ಅಂತ ಹೇಳು, ನಾನು ಕಲಿಸ್ತೀನಿ. ಅಷ್ಟೇ ಹೊರತು ನೀನ್ ಪ್ರೀತಿಸ್ತಿದ್ಯಾ ಅಂತ ಹೇಳಿ ನಾನು ಕೂಡ ಪ್ರೀತಿಸೋಕ್ ಸಾಧ್ಯ ಇಲ್ಲ ರಾಜಲಕ್ಷ್ಮಿ. ನಾನು ನಿನ್ನಷ್ಟು ಫ್ರೀ ಆಗಿಲ್ಲ. ನನಗೆ ಬೇರೆ ಕೆಲಸ ಇದೆ. ಎಲ್ಲಿಂದ ಹೊರಡು ರಾಜಲಕ್ಷ್ಮಿ. ಅದ್ ಹಾಗಲ್ಲ ಸರ್. ನೋಡು ರಾಜಲಕ್ಷ್ಮಿ, ನಾವು ಫ್ರೀ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಟೈಮ್ ವೇಸ್ಟ್ ಮಾಡೋದು ಕರೆಕ್ಟ್ ಅಲ್ಲ. ಫ್ರೀ ಟೈಮಲ್ಲಿ ಬುಕ್ಸ್ ಓದಿದ್ರೆ ಕನಿಷ್ಠ ಡಿಗ್ರಿ ಆದ್ರೂ ಬರುತ್ತೆ. ನೀನ್ ನನಗೆ ಡಿಸ್ಟರ್ಬ್ ಮಾಡೋದ್ರಿಂದ ನಿಂಗೇನು ಬರಲ್ಲ. ಇನ್ಯಾವತ್ತು ನನ್ನ ಜೊತೆ ಮಾತಾಡಕ್ ಟ್ರೈ ಮಾಡ್ಬೇಡ. ಯಾಕೆ ಸರ್, ನನ್ ಮೇಲೆ ಅಷ್ಟು ಕೋಪ ಇದೆ ನಿಮ್ಗೆ? ಕೋಪ ಮಾಡ್ಕೊಳ್ಳೋದಲ್ಲ, ಹೇಳ್ತಾ ಇದ್ದೀನಿ. ಮುಂದೆ ಯಾವತ್ತು ಈ ತರ ರಿಪೀಟ್ ಆಗಬಾರ್ದು, ಹಾಗೆ ನೋಡ್ಕೋ. ಇನ್ಮೇಲಿಂದ ನೀನ್ ನಿನ್ನ ಲಿಮಿಟ್ಸ್ ಅಲ್ಲಿ ಇದ್ರೆ ಒಳ್ಳೇದು. ಇಲ್ಲಾಂದ್ರೆ ತುಂಬಾನೇ ನೋವು ಪಡ್ಬೇಕಾಗತ್ತೆ. ಈ ವಿಷಯನ ನಿಮ್ ಮನೇಲಿ ಕೂಡ ಹೇಳ್ಬೇಕಾಗಿ ಬರುತ್ತೆ. ಯಾಕೆ ರಾಜಲಕ್ಷ್ಮಿ? ಕೋಚ್ ಸರ್ ಬೇಡ ಅಂದ್ರೆ ಅವ್ರ ಹಿಂದೆನೆ ಬಿದ್ದಿದ್ಯಾ? ಈಗ ನೋಡು, ಎಲ್ರ ಮುಂದೆ ಬಯಸ್ಕೊಂಡೆ. ರಾಜಲಕ್ಷ್ಮಿ, ಎಲ್ಲಿಗೆ ಹೋಗ್ತಿದ್ಯಾ? ರಾಜಲಕ್ಷ್ಮಿ, ರಾಜಿ! ಅಯ್ಯೋ, ಇಷ್ಟು ಕೋಪದಲ್ಲಿ ಹೋಗ್ತಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ಮನೆಗೆ ಹೋಗ್ತಿರ್ಬೇಕು. ಇನ್ನೇನ್ ಸೀನ್ ಮಾಡ್ಕೋತಾಳೋ ಏನೋ. ಈ ಆದಿ ಎಲ್ಲಿ ಹೋದ್ಲು? ರಾಜಿ, ಈಗ ಬಂದ್ಯೇನೋ? ಹೋಗಿ ಕಾಲ್ ತೊಡ್ಕೊಂಡ್ ಬಾ, ತಿನ್ನೋಕೇನಾದ್ರೂ ತರ್ತೀನಿ. ಏನಾಯ್ತು ರಾಜಿ? ಯಾಕೊಂಥರ ಇದೆಯಾ? ಯಾರಾದ್ರೂ ಏನಾದ್ರೂ ಅಂದ್ರಾ? ಇಲ್ಲ ಅಮ್ಮ. ಮತ್ತ್ಯಾಕ್ ಭಯ ಪಟ್ಟವಳು ಹಾಗಿದ್ಯಾ? ಅಂಥದ್ದೇನೂ ಇಲ್ಲ ಅಮ್ಮ. ಸ್ವಲ್ಪ ಹೊತ್ತು ಒಂಟಿಯಾಗಿರಕ್ ಬಿಡು. ಏನಾಯ್ತು ಇವಳಿಗೆ? ಕಾಲೇಜಿಂದ ಬಂದವಳೆ ನನ್ನನ್ನು ತಬ್ಕೊಂಡು ಅಲ್ಲಿ ನಡೆದ ವಿಷಯಗಳನ್ನೆಲ್ಲ ಹೇಳ್ತಾ ಇದ್ಲು. ಇವತ್ತು ಸ್ವಲ್ಪ ಒಂಟಿಯಾಗಿ ಬಿಡಿ ಅಂತ ಹೇಳ್ತಿದ್ದಾಳಲ್ಲ, ಏನಾಯ್ತು ಇವಳಿಗೆ? ಕೋಚ್ ಹತ್ರ ಫ್ರೆಂಡ್ಲಿ ಆಗಿ ಮಾತಾಡೋ ತಪ್ಪು.
ಕೋಚ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳೋದು ತಪ್ಪು, ಹೀಗೆ ಹಿಂದೆ ಬಿದ್ದು ಟಾರ್ಚರ್ ಕೊಡೋದು ಇನ್ನೂ ತಪ್ಪು. ಇನ್ಮೇಲಿಂದ ನೀನಿನ್ನ ಲಿಮಿಟ್ಸಲ್ಲಿದ್ದರೆ ಒಳ್ಳೇದು, ಇಲ್ಲಾಂದರೆ ಈ ವಿಷಯನ ನಿಮ್ಮ ಮನೇಲಿ ಕೂಡ ಹೇಳಬೇಕಾಗಿ ಬರುತ್ತೆ. ನನ್ನಷ್ಟು ಪ್ರೀತಿಸೋ ಹುಡುಗಿ ನಿಮಗೆ ಎಲ್ಲೂ ಸಿಗಲ್ಲ ಸರ್. ನೀವು ಕೂಡ ತುಂಬಾ ಒಳ್ಳೆಯವರು, ಆದ್ರೂ ಯಾಕೆ ಸರ್ ನನ್ನ ರಿಜೆಕ್ಟ್ ಮಾಡಿದ್ರಿ? ನಾನು ಇಷ್ಟ ಆಗ್ಲಿಲ್ವಾ ನಿಮ್ಗೆ? ನನ್ನಲ್ಲಿ ಯಾವತ್ತ ನಿಮಗ್ ಪ್ರೀತಿ ಕಾಣಿಸ್ಲೇ ಇಲ್ವಾ? ಅಥವಾ ನನ್ ಮೇಲೆ ಪ್ರೀತಿ ಇದ್ರೂ ಕೂಡ ಅದನ್ನ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ? ಪ್ರತಿದಿನ ಪ್ರತಿ ಕ್ಷಣ ನಿಮ್ಮನ್ನ ಎಷ್ಟು ಪ್ರೀತಿಸಿದ್ದೀನಿ ಗೊತ್ತಾ? ಆದ್ರೆ ನೀವು ಮಾತ್ರ ನನ್ನ ಅರ್ಥನೇ ಮಾಡ್ಕೊಳ್ಳಿಲ್ವಲ್ಲ. ಸ್ಟೂಡೆಂಟ್ಗೂ ಲೆಕ್ಚರರ್ಗೂ ಮಧ್ಯ ಪ್ರೀತಿ ಹುಟ್ಟಬಾರ್ದು ಅಂತ ಹೇಳಿದ್ರಿ, ಆದ್ರೆ ನನ್ನ ಮನ್ಸಲ್ಲಿ ಮಾತ್ರ ದಿನ ದಿನ ಪ್ರೀತಿ ಜಾಸ್ತಿ ಆಗ್ತಾನೆ ಇದೆ ಸರ್. ನೀವಿಲ್ದೆ ಹೋದ್ರೆ ನನ್ ಬದುಕಿರಲ್ಲ. ನೀವ್ ನನಗ್ ಬೇಕು ಸರ್, ನನಗ್ ಬೇಕು. ಅಷ್ಟಕ್ಕೂ ಇದುವರೆಗೂ ನಿಜವಾದ ಪ್ರೀತಿ ಯಾವತ್ತೂ ಸೋಲಲ್ಲ ಅಂತ ಹೇಳ್ತಿದ್ರು. ನನ್ ಪ್ರೀತಿಲಿ ನಿಜಾಂಶ ಇದ್ರೂ ಕೂಡ ಯಾಕದು ನೀವು ಅರ್ಥನೇ ಮಾಡ್ಕೋತಾ ಇಲ್ಲ? ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ಅರ್ಥ ಆಯ್ತು ಪದ್ಮ. ಆದ್ಯನ ಮನೆಯಿಂದ ಕಳ್ಸೋದಿಕ್ಕೆ ನೀನ್ ಏನೋ ಒಂದು ಕುತಂತ್ರ ಮಾಡ್ತಿದ್ರೆ ಅದನ್ನೆಲ್ಲ ಹಾಳು ಮಾಡಕ್ಕೆ ನಿನ್ ಗಂಡ ಅಡ್ಡ ಬರ್ತಿದ್ದಾನೆ. ಅಡ್ಡ ಬರೋದಷ್ಟೇ ಅಲ್ಲ ಅತ್ತೆ, ಹನುಮಂತನ್ಗೆ ಜಾಂಬವಂತನ್ ಹಾಗೆ ಫುಲ್ ಸಪೋರ್ಟ್ ಮಾಡ್ತಿದ್ದಾರೆ. ಅವರು ದೇವ್ರ ಕಣೆ, ಆದ್ರೆ ವೆಂಕಟ್ರಾವ್ ಕೋತಿ. ಆದ್ರೆ ನಾವ್ ಎಷ್ಟೇ ಪ್ಲಾನ್ ಮಾಡಿದ್ರು ಅಣ್ಣನ್ ಮುಂದೆ ಉಲ್ಟಾ ಆಗ್ತಿದೆ. ಆವತ್ತು ನಮ್ಮ ಮನೆಯವ್ರು ಏನಾದ್ರೂ ತಡಿಲಿಲ್ಲ ಅಂದಿದ್ರೆ ಅಣ್ಣನ್ ಒಪ್ಸಿ ಇಷ್ಟೊತ್ತಿಗೆ ಚಾರುಗೆ ಸೀನುಗೆ ಮದ್ವೆ ಮಾಡ್ಸಿ ಆ ಆದ್ಯನ್ನ ಮನೆಯಿಂದ ಆಚೆ ಕಳಿಸ್ಬಿಟ್ಟಿರ್ತಿದ್ದೆ. ಬೇಕಾಗಿರೋ ದುಡ್ಡು ಒಡವೆಗಳು ಎಲ್ಲಾನು ಲೆಕ್ಕ ಹಾಕೊಳ್ತಾ ಕೂತಿರ್ತಿದ್ದೆ. ಇವರಿಂದ ಎಲ್ಲ ಕೈ ತಪ್ಪ ಹೋಗ್ತಿದೆ. ಏನ್ ಮಾಡೋದೆ, ನಾನ್ ಮಾಡಿರೋ ಪಾಪಕ್ಕೆ ಇಂಥ ಅಳಿಯ ಸಿಕ್ಕಿದಾನೆ. ಇಂಥವನ್ಗೆ ನಿನ್ನನ್ ಕೊಟ್ಟು ಮದ್ವೆ ಮಾಡ್ಸಿರೋದಿಕ್ಕೆ ನಿಮ್ಮ ಅಪ್ಪನ್ಗೆ ಹೇಳ್ಬೇಕು. ಅಯ್ಯೋ ಅಮ್ಮ, ಹೋಗಿರೋ ನಮ್ಮ ಅಪ್ಪನ ಬಗ್ಗೆ ಯಾಕೆ ಇವಾಗ ಮಾತು? ಇರೋ ಆದ್ಯನ್ ಬಗ್ಗೆ ಯೋಚಿಸು. ನಾವ್ ಏನೇ ಯೋಚನೆ ಮಾಡಿದ್ರು ಹಾಳು ಮಾಡೋದಕ್ಕೆ ವೆಂಕಟ್ರಮಣ ಇದಾರಲ್ಲ, ಅವ್ರನ್ನ ಏನ್ ಮಾಡಕ್ಕಾಗತ್ತೆ? ನನ್ ಕುತ್ತಿಗೆ ತಾಳಿ ಕಟ್ಟಿರೋದಕ್ಕೆ ಬದುಕೊಂಡಿದ್ದಾರೆ. ಹೀಗೆ ಯಾವುದೋ ಒಂದು ಕಾರಣದಿಂದ ನಾವು ಸುಮ್ಮನೆ ಆಗ್ಬಿಡ್ತೀವಿ ಪದ್ಮ. ಆದ್ಯ ಜಾನಕಿ ಮಾತ್ರ ಅವ್ರು ಅನ್ಕೊಂಡಿದ್ದನ್ನೇ ಮಾಡ್ತಾರೆ. ಮತ್ತೆ ನಾವ್ ಈ ತರ ನೋವು ಪಡೋದ್ ಬಿಟ್ರೆ ಬೇರೆ ಏನೂ ಇಲ್ಲ. ಅರ್ಥ ಆಯ್ತಮ್ಮ. ಇಷ್ಟು ದಿನ ಆ ಆದ್ಯನ್ ಬಗ್ಗೆ ಮಾತ್ರ ಪ್ಲಾನ್ ಮಾಡ್ತಾ ಇದ್ದೆ. ಇನ್ಮೇಲೆ ಆ ಆದ್ಯನ್ಗೆ ಸಪೋರ್ಟ್ ಮಾಡಿದ್ರೆ ಏನಾಗತ್ತೆ ಅಂತ ನನ್ನ ಗಂಡನ್ಗೆ ಗೊತ್ತಾಗೋ ಹಾಗೆ ಮಾಡ್ತೀನಿ. ಏನ್ ಮಾಡ್ತೀರಾ ಅತ್ಗೆ? ಎಷ್ಟೇ ಆದ್ರೂ ನಿಮ್ ಗಂಡ ಅಲ್ವಾ? ಏ ಪದ್ಮ, ಏನೇ ಕರಿತಾ ಇದ್ರು ಕೇಳಿಸ್ತಾ ಇಲ್ವಾ? ಇಲ್ಲಿ ಬಾರ, ಸ್ವಲ್ಪ ಬಾರೇ. ಏನ್ ಬೇಕು ಅಂತ ಹೇಳ್ರಿ. ಅಲ್ವೇ, ಕಟ್ಕೊಂಡಿರೋ ಗಂಡ ಎದ್ದಿದ್ದಾನ, ಮಲಗಿದಾನ, ತಿನ್ನಿದಾನ, ಅಷ್ಟಕ್ಕೂ ಏನ್ ಮಾಡ್ತಿದ್ದಾನೆ? ಇದ್ರ ಬಗ್ಗೆ ಯಾವತ್ತಾದ್ರು ಯೋಚನೆ ಮಾಡ್ತಿದ್ದೀನ ನೀನು? ತಪ್ಪಾಗೋಯ್ತು. ಈಗ ಏನ್ ಬೇಕು ಅಂತ ಹೇಳ್ತೀರಾ? ವಿನಯತೆ, ಸ್ವಲ್ಪ ವಿನಯತೆ ಬೇಕು. ಈಗ ನಿಮ್ಗೆ ಏನ್ ಬೇಕು ಅಂತ ಹೇಳಿ. ಅದು ಗಂಡ ಬೈದ್ರು ಬೈಸ್ಕೋಬೇಕು, ಕೆಲಸ ಹೇಳಿದ್ರೆ ಹೇಳ್ದಾಗ ಮಾಡ್ಬೇಕು ಅಷ್ಟೇ. ಏನೇ ಆ ಜಾನಕಿ ತಂಗಿಯಮ್ಮ ನೋಡೆ, ಪತಿಯೇ ಪ್ರತ್ಯಕ್ಷ ದೈವ ಅನ್ನೋ ಹಾಗೆ ನೋಡ್ಕೋತಾಳೆ. ಏನತ್ತಮ್ಮ, ಕರೆಕ್ಟ್ ಆಗಿ ಹೇಳಿದ್ನಾ? ಹಾ, ನೀನ್ ಹೀಗೆ ಕೂತ್ಕೊಂಡ್ ತಿನ್ನೋದಲ್ಲ, ರಾಜಾರಾಮ್ ತರ ಕೆಲಸ ಮಾಡ್ಬೇಕು. ಏನೋ ಫ್ಲೋ ಹೇಳ್ಬಿಟ್ಟಮ್ಮ. ನನಗೆ ಅಷ್ಟೊಂದು ಬುದ್ಧಿವಂತಿಕೆ ಇದೆಯಂತೀರಾ? ಅರ್ಥ ಆಯ್ತು ಅಲ್ವಾ ಅಣ್ಣ? ಇನ್ ಯಾವತ್ತೂ ಇನ್ನೊಬ್ರಿಗೆ ಹೋಲಿಸ್ಬೇಡಿ. ಏನೋ ಫ್ಲೋ ಹೇಳ್ಬಿಟ್ಟೆ ಬಿಡಮ್ಮ. ಏನೇ ಪದ್ಮ, ಬ್ರಷ್ ಮಾಡೋದು ಲೇಟ್ ಆಯ್ತು, ಹೋಗಿ ಬ್ರಷ್ ತಗೊಂಡ್ ಬಾ. ಗೋ ಹೋಗು. ಸರಿ ಸರಿ. ಮತ್ತ್ಯಾಕೆ ಇಲ್ಲೇ ನಿಂತಿದ್ಯಾ? ನೋಡ್ದ್ಯಾ ಪಾರ್ವತಿ, ಹೆಂಡ್ತಿನ ಹೀಗೆ ಕಂಟ್ರೋಲ್ ಇಟ್ಕೋಬೇಕು. ಈಗ ನಾವ್ ಹೇಳಿದ್ರೆ ಹಾಗ್ ಮಾಡ್ಬಿಡ್ಬೇಕು.
ಕಂಟ್ರೋಲ್ ಕಂಟ್ರೋಲು ಗಂಡನ ಹತ್ರ ಇರ್ಬೇಕು. ಅದು ವೆಂಕಟ್ರಾವ್ ಅಂದ್ರೆ ಏನೇ ಪದ್ಮ ಏನ್ ಆ? ಏನು ಓನ್ಲಿ ಬ್ರಷ್ ಮಾತ್ರ ತಂದಿದ್ಯಾ? ಅಂದ್ರೆ ಇವಾಗ ನಾನು ಒಳಗಡೆ ಹೋಗಿ ಪೇಸ್ಟ್ ತಗೊಂಡು ನಾನೇ ಹಾಕೊಂಡು ನಾನೇ ಉಚ್ಕೊಂಡು ಎಲ್ಲ ನಾನೇ ಮಾಡ್ಬೇಕಾ? ಈ ಜಾಣ್ಮೆ ಮೊದಲೇ ಇರ್ಬೇಕು. ಅದು ಈಗಿರ್ಬೇಕು ಕಣೆ. ಈಗಿದ್ದೆ ಅನ್ಕೋ, ಅದು ನಿನಗೂ ಒಳ್ಳೇದು, ನನ್ಗೂ ಒಳ್ಳೇದು, ನಿನ್ನ ಮೈಗೆ ಇನ್ನೂ ಒಳ್ಳೇದು. ಅರ್ಥ ಆಯ್ತಾ? ಅದು ಅಬ್ಬಾ, ಪೇಸ್ಟ್ ತುಂಬಾ ಟೇಸ್ಟ್ ಆಗಿದೆಯಲ್ಲ. ಮೊನ್ನೆ ನಾನೇ ಅದೇ ಹೇಳಿದ್ದೆ, ಒಳ್ಳೆ ಪೇಸ್ಟ್ ತರಿಸು ಅಂತ. ಡೈರೆಕ್ಟ್ ಆಗಿ ಫಾರಿನ್ ಇಂದಾನೆ ತರಿಸಿರ್ಬೇಕು. ಒಳ್ಳೆ ಕೆಲಸ ಮಾಡು ಅಂತ ಹೇಳಿದ್ರಲ್ಲ, ಅದಕ್ಕೆ ಹೀಗ್ ಮಾಡಿದ್ದು. ಇನ್ ಮುಂದೇನಾದ್ರೂ ಮಾತನ್ನ ಕಡಿಮೆ ಮಾಡ್ಕೋ ವೆಂಕಟ್ರಾವ್. ಅಣ್ಣ, ನಾನ್ ಹೆಲ್ಪ್ ಮಾಡ್ತೀನಿ ರೀ. ಅಯ್ಯೋ, ನಂಗೆಲ್ಲ ಆಗ್ತಿಲ್ಲ ಅಣ್ಣ. ಏನ್ರಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ರಿ. ಅಲ್ಲ ಬಾವ, ನಿಮಗ್ ಬ್ರಷ್ ಮಾಡ್ಕೊಳ್ಳೋದಕ್ಕೂ ಸೋಮಾರಿತನ. ಅದಕ್ಕೆ ನನ್ನ ಹೆಂಡತಿ ಬೇರೆ ಸಹಾಯ ಮಾಡ್ಬೇಕಾ? ಏನೋ ನೀರ್ ಬೇಕಾ? ಇದೇನ್ ತಮಾಷೆ ಮಾಡ್ತಿದ್ದೀರೋ ಬಾವ? ಹಲ್ಲು ನಾನೇ ಉಚ್ಸಿ ಮುಖಕ್ಕೆ ನೀರ್ ಕೂಡ ನಾನೇ ಹಾಕ್ಬೇಕಾ? ಓಹೋ, ಈ ಮಧ್ಯೆ ನಿಮಗ್ ಮಾತಾಡೋದಕ್ಕೂ ಸೋಮಾರಿತನ ಅಂತ ಆಯ್ತು. ನೀವು ಸುಮ್ನಿರಿ ಬಾವ, ನಾನು ಹೋಗ್ತೀನಿ. ಏನ್ ಏನಾಯ್ತು ಬಾವ? ಬಾಯ್ ಬಿಟ್ಟು ಹೇಳಿ. ಏನಕ್ಕ ಇವ್ರು ಚಿಕ್ಕ ಮಗು ತರ ಅಳ್ತಿದ್ದಾರೆ? ಬಾಯಲ್ಲಿ ಬ್ರಷ್ ಸಿಕ್ಕಾಕೊಂಡಿದೆ ರೀ. ಪಾಪ ಹೇಗ್ ಮಾತಾಡ್ತಾರೆ ಹೇಳಿ? ಅಯ್ಯೋ, ಏನ್ ಬಾವ ಇದು? ಪಾಪ ಟೈಮ್ ಟು ಟೈಮ್ ತಿನ್ನೋ ಬಾಯ್ ಅದು. ಅದೇ ಲಾಕ್ ಆಗೋದ್ರೆ ಹೇಗ್ ಬಾವ? ಇರಿ, ನಾನ್ ತೆಗಿತೀನಿ. ಯಾವ ಪೇಸ್ಟ್ ಬಾವ ಇದು? ಇಷ್ಟ ಹೇಳಿದ್ರು ಬರ್ತಿಲ್ಲ. ಏನಕ್ಕ ನೀನೇನು ಮಾತಾಡ್ತಾನೆ ಇಲ್ಲ? ಲೋ ಶಿವರಾಜು, ನನ್ ಗಂಡನ ಈ ಪರಿಸ್ಥಿತಿನಲ್ಲಿ ನೋಡಿ ನನಗೆ ಮಾತೇ ಬರ್ತಿಲ್ಲ ಕಣೋ. ನೀನೇ ಏನಾದ್ರೂ ಮಾಡೋ. ಇರಿ ಬಾವ, ಏನು ಅನ್ಕೋಬೇಡಿ. ಬಂದ್ಬಿಡ್ತು ಬಾವ. ಥ್ಯಾಂಕ್ಸ್ ಶಿವರಾಜು. ಜಮೀನಲ್ಲಿ ನಾಟಿ ಮಾಡುವ ಕೂಡ ಇಷ್ಟೊಂದು ಸುಸ್ತು ಯಾವತ್ತೂ ಆಗಿಲ್ಲ ಬಾವ. ಹುಷಾರು. ಬಾಯ್ ಬಾಯ್. ಅಯ್ಯಮ್ಮ, ಇಲ್ ನೋಡು ವೆಂಕಟ್ರಾವ್, ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಹೀಗೆ ನಡೆಯೋದು. ಬಾರೆ ಪಾರ್ವತಿ. ಸರಿ ಅತ್ತೆ. ಏನೇ ಪೇಸ್ಟ್ಗೆ ಫೆವಿಕಾಲ್ಗೆ ವ್ಯತ್ಯಾಸ ಗೊತ್ತಿಲ್ಲರೋ ಅಮಾಯಕ ಕಣೆ ನಾನು. ನನಗೆ ಯಾಕೆ ಇಷ್ಟೊಂದು ತೊಂದರೆ ಕೊಡ್ತಾ ಇದೀಯಾ? ನಿಮ್ ಕೆಲ್ಸನ ಯಾರ್ ಮಾಡ್ಬೇಕು? ನಾನೇ ಮಾಡ್ಕೋಬೇಕು. ನಾವ್ 3 ಜನ ಪರ್ಸನಲ್ ಆಗಿ ಮಾತಾಡ್ಕೋತಾ ಇದ್ರೆ ನೀವೆಲ್ಲಿರ್ಬೇಕು? ನಿಮ್ 3 ಜನರ ಮಧ್ಯದಲ್ಲಿ. ಅಲ್ಲ, ಸ್ವಲ್ಪ ದೂರದಲ್ಲಿ ಇರ್ಬೇಕು. ಇನ್ ಮುಂದೆ ನೀವು ಇಂಥ ಕಷ್ಟಗಳು ಬರ್ದೇ ಇರೋ ತರ ಇರ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ನನ್ ಬಾಯ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು. ಏನೋ ಕಮ್ಮಿ ಆಗಿದ್ಯಲ್ಲ. ನೆನಪಾಯ್ತು. ವಿನಯತೆ. ನೀನ್ ಹೋಗು. ಅದು ಹೀಗೆ ಇರ್ಬೇಕು. ಹೀಗೇನಾ? ಅಯ್ಯಪ್ಪ ದೇವ್ರೇ, ಕಾಪಾಡ್ಬಿಟ್ಟೆ ದೇವ್ರು. ರಾಜಲಕ್ಷ್ಮಿ
ಕೋಚ್ನ ಲವ್ ಮಾಡ್ತಿರೋ ವಿಷಯ ಆದ್ಯಂಗ್ ಗೊತ್ತಿಲ್ಲ. ನಾನು ಹೇಳಿ ಸಿಕ್ಕಾಕೊಳ್ಳೋದು ಯಾಕೆ? ಆದ್ಯಾ, ಆದ್ಯಾ, ಏನಾಯ್ತು ಛಾಯಾ? ರಾಜಲಕ್ಷ್ಮಿ ಮನೆಗೆ ಹೊರಟೋದ್ಲು. ಮನೆಗ? ಯಾಕೆ? ನನಗ್ ಗೊತ್ತಿಲ್ಲ ಆದ್ಯಾ. ನನಗ್ ಗೊತ್ತಿರೋ ಹಾಗೆ ಆ ಲವ್ ಮ್ಯಾಟ್ರಿಂದಾನೇ ಅನ್ಸತ್ತೆ. ಯಾಕೆ ರಾಜಲಕ್ಷ್ಮಿ ಹೀಗ್ ಮಾಡ್ತಿದ್ದಾಳೆ? ಗೊತ್ತಿಲ್ವೇ, ನನಗ್ ತುಂಬಾ ಭಯ ಆಗ್ತಿದೆ. ಒಂದ್ಸಲ ನೀನ್ ಮನೆಗೆ ಹೋಗಿ ಮಾತಾಡ್ತೀಯಾ? ದೊಡ್ಡಪ್ಪ ಅವರೆಲ್ಲ ಅವಳ ಮೇಲೆ ಎಷ್ಟೊಂದು ನಂಬಿಕೆ ಇಟ್ಕೊಂಡಿದ್ದಾರೆ. ರಾಜಲಕ್ಷ್ಮಿ ಹೀಗ್ ಬಿಹೇವ್ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ರೆ ಅವ್ರು ಸಹಿಸೋದಿಲ್ಲ. ಈ ವಿಷಯನೇ ನಾನು ಅವಳಿಗೆ ತುಂಬಾ ಸಲ ಹೇಳಿದೀನಿ. ಪ್ರಾಣ ಬೇಕಾದ್ರೆ ಬಿಡ್ತೀನಿ, ಆದ್ರೆ ಅವ್ರನ್ನ ಮಾತ್ರ ಮರೆಯಲ್ಲ ಅಂತ ಹೇಳ್ತಿದ್ಲು. ಸರಿ, ನಾನು ಹೋಗಿ ಮಾತಾಡ್ತೀನಿರು. ಹಾ ಆದ್ಯಾ, ಇದವಳ ಹಾಲ್ ಟಿಕೆಟ್, ಇದನ್ನ ಅವಳು ಕೊಟ್ಬಿಡು. ಸರಿ, ಬಾಯ್ ಬಾಯ್. ರಾಜಲಕ್ಷ್ಮಿ, ನಿನಗೇನಾದ್ರೂ ಹುಚ್ಚ? ಒಂದ್ ಟೈಮಲ್ಲಿ ಓದಿನ ಬಗ್ಗೆನೇ ಅಲ್ವಾ ನೀನ್ ಬೇಜಾರ್ ಮಾಡ್ಕೊಂಡಿದ್ದು. ಹಾಕಿ ನನ್ ಪ್ರಾಣ ಅಂತ ಹೇಳಿದ್ದೆ. ಈಗ ಅವೆರಡು ನಿನಗ್ ಹತ್ರ ಆಗ್ತಿದ್ದಾಗ ನಿನಗ್ ಅದ್ರ ಮೇಲೆ ಇಂಟ್ರೆಸ್ಟ್ ಹೊರಟೋಯ್ತಾ? ನೀನ್ ಮಾಡ್ತಿರೋದು ತಪ್ಪು ರಾಜಿ. ಕಾಲೇಜ್ಗೆ ಕಳ್ಸಲ್ಲ ಅಂದ್ರೆ ಒಂದ್ ವಾರ ಊಟ ಬಿಟ್ಟೋಳು ನೀನೇನಾ ಹೀಗೆಲ್ಲ ಮಾಡ್ತಿರೋದು? ಹೆಣ್ಮಗಳಿಗೆ ಓದ್ ಬೇಡ ಅಂದಾಗ ನನ್ನ ಹತ್ರ ಬಂದು ಬೇಜಾರ್ ಮಾಡ್ಕೊಂಡಿದ್ದೆ, ಅದನ್ನೆಲ್ಲ ಮರ್ತ್ಬಿಟ್ಯಾ? ನೀನು ಅಮಾಯಕಿಯಾಗಿದ್ದಾಗ್ಲೇ ತುಂಬಾ ಚೆನ್ನಾಗಿತ್ತು ರಾಜಿ. ಸಾಧಿಸ್ಬೇಕು ಅನ್ನೋ ಆಸೆ ಒಂದನ್ನ ಬಿಟ್ಟು ನಿನ್ ಮುಖದಲ್ಲಿ ಯಾವ ನೋವು ಕಾಣಿಸ್ತಾ ಇರ್ಲಿಲ್ಲ. ಆದ್ರೆ ಈಗ ನಿನ್ ಮುಖದಲ್ಲಿ ಏನೋ ನೋವು. ಯಾರನ್ನೋ ಮಿಸ್ ಮಾಡ್ಕೊತಿದ್ದೀನಿ ಅನ್ನೋ ಭಯನ್ ಬಿಟ್ಟು ಬೇರೆ ಏನು ಕಾಣಿಸ್ತಿಲ್ಲ. ನಿನ್ನಲ್ಲಿ ಬದಲಾವಣೆ ಬರ್ಬೇಕು ಅನ್ಕೊಂತಿದ್ದೆ ರಾಜಿ. ಆದ್ರೆ ಆ ಬದಲಾವಣೆಯಿಂದ ನಿನಗಷ್ಟೇ ಅಲ್ಲ, ಮನೆಯಲ್ಲಿ ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ಕೊಂಡಿದ್ದೀನಿ. ಆದ್ರೆ ನೀನೀಗ ಭವಿಷ್ಯದ ಬಗ್ಗೆನೂ ಭಯ ಪಡ್ತಾ ಇಲ್ವಲ್ಲ. ಆಮೇಲೆ ತುಂಬಾ ಅನುಭವಿಸ್ತೀಯ ನೀನು ರಾಜಿ. ನೀನ್ ಈ ಪರೀಕ್ಷೆಯಲ್ಲಿ ಪಾಸ್ ಆಗದೆ ಹೋದ್ರೆ ನಿನ್ ಮದ್ವೆನ ಪ್ರಶಾಂತ್ ಜೊತೆನೆ ಮಾಡ್ಬಿಡ್ತಾರೆ. ನಾನು ದೊಡ್ಡಮ್ಮ ಸೇರಿ ಅಟ್ಲೀಸ್ಟ್ ನಿನ್ ಎಕ್ಸಾಮ್ ಮುಗಿಯೋವರೆಗೂನಾದ್ರೂ ನಿನ್ ಮದ್ವೆನ ತಡಿಬೇಕು ಅನ್ಕೊಂಡಿದೀವಿ. ಆದ್ರೆ ನೀನ್ ಎಕ್ಸಾಮ್ ಬಗ್ಗೆನೇ ಯೋಚಿಸ್ತಾ ಇಲ್ಲ. ನಾನಿಲ್ಲಿ ಗಂಟ್ಲು ಹೋಗ ಕಿರಿಚ್ತಿದ್ರು ನಿನಗಿರ್ವೆ ಕಚ್ಚಿದಾಗೂ ಆಗ್ತಿಲ್ವಾ? ಅಷ್ಟಕ್ಕೂ ಏನಾಯ್ತು ರಾಜಿ? ಬಿಟ್ಬಿಡು ಆದ್ಯ, ನನ್ನ ಒಂಟಿಯಾಗಿರೋದಕ್ ಬಿಡು. ಒಂಟಿಯಾಗಿ ಬಿಟ್ಬಿಡು ಅಂದ್ರೆ ಏನು? ನಿನ್ ಮನ್ಸಲ್ಲಿರೋ ನೋವನ್ನ ಹೇಳ್ಕೊಳ್ಳೋದಕ್ಕೆ ನಾವ್ ಯಾರು ಇಲ್ವಾ? ಅಷ್ಟಕ್ಕೂ ನಿನಗೆ ಏನಾಯ್ತು ರಾಜಿ? ನನಗ್ ಸತ್ತು ಹೋಗ್ಬೇಕು ಅನ್ನಿಸ್ತಿದೆ, 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 ಸತ್ತು ಹೋಗ್ಬೇಕು ಅನ್ನಿಸ್ತಿದೆ. ನನ್ನ ಜೀವನದಲ್ಲಿ ಏನೇನ್ ಆಗ್ತಿದ್ಯೋ ನನಗೆ ಅರ್ಥ ಆಗ್ತಾ ಇಲ್ಲ. ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ನನಗೆ ಯಾಕೆ ಹೀಗೆಲ್ಲ ಆಗ್ತಿದೆ? ಇಷ್ಟೊಂದು ನೋವಲ್ಲಿದೆಯಾ ಅಂದ್ರೆ ನಿನ್ ಮನ್ಸಲ್ಲಿ ಏನೋ ಒಂದ್ ಸಮಸ್ಯೆ ಇದೆ. ಅದಕ್ಕೆ ಕಾರಣ ನಿನ್ನ ಓದೋ ಅಥವಾ ಆಟನೋ ಅಲ್ಲ, ಬೇರೆ ಏನೋ ಇದೆ. ಇದಕ್ಕೆಲ್ಲ ಕಾರಣ ಪ್ರೀತಿನೇ ಅಲ್ವಾ? ಹೇಳು ರಾಜಿ, ನೀನು ಪ್ರೀತಿಸಿದ್ದು ಯಾರನ್ನ? ಶೌರ್ಯ ಸರ್ನ.
ಶೌರ್ಯ ಅವರ? ಹೌದು ಆದ್ಯ, ನೀನ್ ಹೇಳ್ದ ಹಾಗೆ ಇದಕ್ಕೂ ಮುಂಚೆ ನನ್ನ ಜೀವನದಲ್ಲಿ ಓದು ಆಟ ಎರಡೇ ಇರ್ತಾ ಇತ್ತು. ಅವರು ಒಳ್ಳೆತನಾನು, ಅವರು ಆಟ ಹೇಳ್ಕೊಡುವಾಗ ಅವರು ನನ್ನ ಮೇಲೆ ತೋರಿಸ್ತಾ ಇದ್ದಿದ್ ಕಾಳಜಿನೋ ಏನೋ ನನಗ್ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಮೊದಲನೇ ಸಲ ನಾನ್ ಕಾಯ್ತಾ ಇದ್ದಿದ್ ವ್ಯಕ್ತಿನ ನಾನ್ ನೋಡ್ದೆ.